ಹಳಿಯಾಳ ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 8 ಪೌರಕಾರ್ಮಿಕರನ್ನ ಒಳ ಒಪ್ಪಂದದ ಮೂಲಕ ನಿಯಮ ಬಾಹಿರವಾಗಿ ಕೆಲಸಕ್ಕೆ ಸೇರಿಸಿಕೊಂಡಿದ್ದ ಈ ಹಿಂದಿನ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ತನಿಖೆಯನ್ನ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ಸೂಚಿಸಿ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಆಗ್ರಹಿಸಿದರು. ಮಂಗಳವಾರ ಪುರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾಸಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂಬಂಧಪಟ್ಟವರ ಗಮನಕ್ಕೆ ತರದೆ 8 ಜನರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿದೆ. ಆದ್ದರಿಂದ ಅವರನ್ನ ಕೆಲಸದಿಂದ ತೆಗೆಯಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು ವಿಷಯವನ್ನ ಪ್ರಸ್ತಾಪಿಸಿದಾಗ ಕೆಂಡಾಮಂಡಲರಾದ ಘೋಟ್ನೇಕರ್ ಸಂಬಂಧಪಟ್ಟವರಿಗೆ ವಿಷಯವನ್ನ ತಿಳಿಸಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಂದು ಹೇಳಿದ್ರು. ಅಷ್ಟೇ ಅಲ್ಲದೆ ಗುತ್ತಿಗೆದಾರರಿಂದ ಸರ್ಕಾರದ ನಿಯಮದಂತೆ ಪೌರಕಾರ್ಮಿಕರಿಗೆ ವೇತನ ನೀಡದಿರುವುದರ ಬಗ್ಗೆ ಹಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ ನಂತರ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಚೌಹಾಣ್ ಹಾಗೂ ಘೋಟ್ನೇಕರ್ ಮುಂಬರುವ ದಿನಗಳಲ್ಲಿ ಸರಿಯಾಗಿ ವೇತನ ಪಾವತಿಸಿ ಹಾಗೂ ಸದ್ಯ ಕೆಲಸದಿಂದ ಕೈಬಿಡಲಾದ 8 ಪೌರಕಾರ್ಮಿಕರನ್ನ ಮರಳಿ ಕೆಲಸಕ್ಕೆ ಸೇರಿಸಿಕೊಳ್ಳಲು ಬೇಕಾಗುವಂತಹ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಎಂದು ಸರ್ವ ಸದಸ್ಯರುಗಳ ಸಮ್ಮತಿಯೊಂದಿಗೆ ಅಧಿಕಾರಿಗಳಿಗೆ ಸೂಚಿಸಿದರು. 24x7 ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ವ ಸದಸ್ಯರುಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿ ಗುತ್ತಿಗೆ ಪಡೆದುಕೊಂಡ ಕಂಪನಿಯಾದ ಜೈನ್ ಲಿಮಿಟೆಡ್ ಸಿಬ್ಬಂದಿ ಶಿವಾನಂದ್ ವಿದ್ಯುತ್ ಸಮಸ್ಯೆಯಿಂದ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ ಎಂದು ತಿಳಿಸಿದ ನಂತರ ಸದಸ್ಯ ಶಂಕರ್ ಬೆಳಗಾಂವ್ಕರ್, ಸುರೇಶ್ ತಳ್ವಾರ್ ಹಾಗೂ ಇನ್ನಿತರ ಸದಸ್ಯರು ಹೆಸ್ಕಾಂ ಇಲಾಖೆಯ ಎಂಜಿನಿಯರ್ ಗಣಪತಿ ಹಳಿಯಾಳ್ಕರ್ರಿಂದ ಮಾಹಿತಿ ಪಡೆದು ಆಗಸ್ಟ್ ತಿಂಗಳಿನಲ್ಲಿ ಕೇವಲ 8 ಗಂಟೆಗಳ ಕಾಲ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಎಂದು ತರಾಟೆಗೆ ತೆಗೆದುಕೊಂಡರು. ನಂತರ ಜೈನ್ ಲಿಮಿಟೆಡ್ ಸಿಬ್ಬಂದಿ ಶಿವಾನಂದ್, ದಾಂಡೇಲಿಯಲ್ಲಿರುವ ಕೆಲವು ಪಂಪ್ಸೆಟ್ಗಳಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ, ಆದ್ದರಿಂದ 8 ರಿಂದ 10 ಲಕ್ಷ ಲೀಟರ್ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ ಎಂದರು. ಸಭೆಯಲ್ಲಿ ಜೈನ್ ಲಿಮಿಟೆಡ್ ಗುತ್ತಿಗೆದಾರನಿಗೆ ಪುನಾಯಿಸಿ ಮುಂದಿನ ಸಭೆಗೆ ಹಾಜರಿರಬೇಕು ಹಾಗೂ ನೀರು ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಎಸ್ಎಲ್ ಘೋಟ್ನೇಕರ್ ಸೂಚಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸುವರ್ಣ ಮಾದರ್, ಸದಸ್ಯರುಗಳಾದ ಉದಯ್ ಹುಲಿ, ಪ್ರಭಾಕರ್ ಗಜಾಕೋಶ್, ಸಂತೋಷ್ ಘಟಕಾಂಬಳೆ, ಶಾಂತಾ ಹೇರೇಕೇರ್, ರಾಜೇಶ್ವರಿ ಹಿರೇಮಠ, ನವೀನ್ ಕಾಟ್ಕರ್, ರೂಪಾ ಗಿರಿ, ಲಕ್ಷ್ಮೀ ವಡ್ಡರ್, ದ್ರೌಪದಿ ಅಗಸರ್ ಮತ್ತಿತರರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕುಮಟಾ ಬೆಟ್ಕುಳಿ ಜನತಾ ಕಾಲೋನಿಯ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಮೊರಬಾ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳವಾರ ದಿಢೀರ್ ಭೇಟಿ ನೀಡಿದ ಡಯಟ್ ಪ್ರಾಂಶುಪಾಲರಾದ ಈಶ್ವರ್ ನಾಯ್ಕ್ ಅವರು ಶಾಲೆಯ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿದರು. ಅಕ್ಕಿ ಬೇಳೆ ಮುಂತಾದವುಗಳ ವಿತರಣೆ ಆಗಿದೆಯೇ ಎಂಬುದನ್ನು ಶಿಕ್ಷಕರಿಂದ ಮಾಹಿತಿ ಪಡೆದರು. ಕ್ರಿಯಾ ಯೋಜನೆ ಮತ್ತು ಶಿಕ್ಷಕರ ಹಾಜರಿ ಪುಸ್ತಕಗಳನ್ನು ಗಮನಿಸಿದ್ರು. ಎಲ್ಲ ಶಿಕ್ಷಕರಿಗೆ ಮತ್ತು ಬಿಸಿಯೂಟದ ಅಡಿಗೆಯವರಿಗೆ ಕೋವಿಡ್ ವ್ಯಾಕ್ಸಿನ್ ಆಗಿರೋದನ್ನ ಖಾತರಿಪಡಿಸಿಕೊಂಡ್ರು. ನಂತರ ಭೇಟಿ ಕುರಿತು ಮುಂಜಾವಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೊರೋನಾ ಕಾರಣದಿಂದ ಶಾಲೆ ತೆರೆಯದಿದ್ದರೂ ನಮ್ಮ ತಾಲೂಕಿನ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಶೈಕ್ಷಣಿಕ ಕಾರ್ಯಚಟುವಟಿಕೆ ನಿರ್ವಹಿಸುತ್ತಿದ್ದಾರೆ. ಅಭ್ಯಾಸ ಹಾಳೆಯನ್ನ ಪ್ರತಿ ವಾರಕ್ಕೆ ಒಮ್ಮೆ ಪಾಲಕರ ಮೂಲಕ ಕಳುಹಿಸಿ ಕಲಿಕೆ ಮಾಡಿಸಲಾಗ್ತಿದೆ. ಈ ಅಭ್ಯಾಸದ ಹಾಳೆಯು ಸಂಕಲನ, ವ್ಯವಕಲನ, ಪದಗಳನ್ನ ಓದಿ ದುಂಡಾಗಿ ಬರೆಯುವುದು, ಪದಗಳನ್ನ ಓದಿ ನಕಲು ಮಾಡುವುದು ಮುಂತಾದವುಗಳನ್ನ ಒಳಗೊಂಡಿರುತ್ತದೆ ಎಂದು ಶಿಕ್ಷಕ ಗೋಪಾಲ್ ನಾಯಕ್ ಹಾಗೂ ಸಿಬ್ಬಂದಿಯ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಸಾವಿರಾರು ಕೋಟಿ ನಷ್ಟ ಉಂಟಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಹೇಳಿದರನ್ವಯ ಸ್ಥಳ ವೀಕ್ಷಣೆಗೆ ಬಂದಿದ್ದೇನೆ. ಹಾನಿಗೀಡಾದ ಸ್ಥಳಗಳನ್ನು ವೀಕ್ಷಿಸಿದ ಮೇಲೆ ಪರಿಸ್ಥಿತಿಯ ಗಂಭೀರತೆಯ ದರ್ಶನವಾಗಿದೆ. ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ರಾಜ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಸಣ್ಣ ನೀರಾವರಿ ಖಾತೆಯ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದರು. ಮಂಗಳವಾರ ಯಲ್ಲಾಪುರ ತಾಲೂಕಿನ ಗುಳಾಪುರ ಗ್ರಾಮದಲ್ಲಿ ಜುಲೈ ತಿಂಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದು ಹಾನಿಗೀಡಾದ ಏತ ನೀರಾವರಿ ವ್ಯವಸ್ಥೆ ಹಾಗೂ ಕೊಚ್ಚಿಹೋದ ಗುಳಾಪುರ ಹಳವಳ್ಳಿ ಸಂಪರ್ಕ ಸೇತುವೆ ಸ್ಥಳ ವೀಕ್ಷಿಸಿದ ನಂತರ ಯಲ್ಲಾಪುರದಲ್ಲಿ ಅರಣ್ಯ ವಸತಿ ಗೃಹದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಗೆ 300 ಕೋಟಿ ವೆಚ್ಚದಲ್ಲಿ ಕಾರ್ಲೆಂಡ್ ಸ್ಕೀಮ್ ಅನುಷ್ಠಾನಗೊಳಿಸುತ್ತಿದ್ದು, ಇದರೊಂದಿಗೆ ವೆಂಟೆಡ್ ಡ್ಯಾಂಗಳ ನಿರ್ಮಾಣದ ಚಿಂತನೆ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ಗುಳಾಪುರದಲ್ಲಿ
ಹಿರಿಯ ಧುರೀಣ ಶ್ರೀಕಾಂತ್ ಶೆಟ್ಟಿ ಸ್ಥಳೀಯರೊಡಗೂಡಿ ವಿವಿಧ ವಿಚಾರಗಳ ಕುರಿತು ಸಚಿವರಿಗೆ ಮನವಿ ನೀಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಸಚಿವ ಜೆಸಿ ಮಾಧುಸ್ವಾಮಿಯವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಆಗಿರುವ ಅನಾಹುತ, ಆಗಬೇಕಾಗಿರುವ ಕಾಮಗಾರಿಗಳ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಇದೇ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸಿದ ಸಚಿವರಿಗೆ ಸಚಿವ ಶಿವರಾಂ ಹೆಬ್ಬಾರ್ ಸುಂದರ ಶ್ರೀಕೃಷ್ಣ ವಿಗ್ರಹ ನೀಡಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮುಖ್ಯಾಧಿಕಾರಿ ಜಗದೀಶ್ ಕಮ್ಮಾರ್, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಯಲ್ಲಾಪುರ ಅರಣ್ಯ ವಸತಿ ಗೃಹದಲ್ಲಿ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಯೋಜನಾ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಹಳಿಯಾಳದ ಮಾಜಿ ಶಾಸಕ ಸುನಿಲ್ ಹೆಗಡೆ, ಬಿಜೆಪಿ ತಾಲೂಕಾ ಅಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್, ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರವಾಹದ ಸಂದರ್ಭದಲ್ಲಿ ಕಸಕಡ್ಡಿಗಳಿಂದ ಸಂಪೂರ್ಣ ಕಲುಷಿತವಾಗಿದ್ದ ವೈಲವಾಡ ಗ್ರಾಮದ ಖಾರ್ಗೆ ಜೂಗ್ನಲ್ಲಿನ 67 ಬಾವಿಗಳನ್ನು ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಬಿಜೆಪಿ ಗ್ರಾಮೀಣ ಘಟಕದ ಸಹಕಾರದಲ್ಲಿ ಸ್ವಚ್ಛಗೊಳಿಸಲಾಗಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಲ್ಲಿ ಕಸಕಡ್ಡಿಗಳು ತೇಲಿ ಬಂದು ವೈಲವಾಡ ಗ್ರಾಮದ ಖಾರ್ಗೆ ಜೂಗ್ನಲ್ಲಿ 67 ಬಾವಿಗಳು ಗ್ರಾಮಸ್ಥರು ಬಳಕೆ ಮಾಡಲಾಗದಷ್ಟು ಕಸಕಡ್ಡಿಗಳಿಂದ ಸಂಪೂರ್ಣ ಕಲುಷಿತವಾಗಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಉದಯ್ ಅವರು ತಮ್ಮದೇ ಸ್ವಂತ ಖರ್ಚು ವೆಚ್ಚದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಬಿಎನ್ ಸೂರ್ಯಪ್ರಕಾಶ್ ಹಾಗೂ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನ್ಗಿ ಸಹಕಾರದಲ್ಲಿ ವೈಲವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ಎಸ್ ನಾಯ್ಕ್ ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ 67 ಬಾವಿಗಳನ್ನ ಕಸಕಡ್ಡಿಯಿಂದ ಮುಕ್ತವಾಗಿಸಿ ನೀರು ಕುಡಿಯುವಷ್ಟು ಸ್ವಚ್ಛಗೊಳಿಸಿದ್ದಾರೆ. 67 ಬಾವಿ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಮಾರುತಿ ವಿ ನಾಯ್ಕ್, ಶೈಲೇಶ್ ನಾಯ್ಕ್, ರಾಮಕೃಷ್ಣ ನಾಯ್ಕ್, ನರಸಿಂಹ ನಾಯ್ಕ್, ರೂಪೇಶ್ ನಾಯ್ಕ್, ರೋಷನ್, ರಾಜೇಶ್, ಕಿಶನ್ ನಾಯ್ಕ್, ನಿತೇಶ್ ನಾಯ್ಕ್, ರತ್ನಾ ನಾಯ್ಕ್, ಸಂತೋಷ್ ನಾಯ್ಕ್, ಬೂತ್ ಅಧ್ಯಕ್ಷ ಮಹಾಲೆ ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್. ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ, ಬಂಚಿತನ ನಿವಾರಣಾ ತಪಾಸಣೆ, ಗರ್ಭಿಣಿಯರ ತಪಾಸಣೆ, ಹದಿಹರಿಯದವರ ಆರೋಗ್ಯ ತಪಾಸಣೆ, ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ. ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ. ಶ್ರೀದೇವಿ ಕ್ಲಿನಿಕ್, ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಜ್ಯೋತಿ ಮೆಡಿಕಲ್ ಹತ್ತಿರ, ಮಾರುತಿಗಲ್ಲಿ, ಕಾರವಾರ. ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ 9900 972777 9845 676785. ಬಾಬಾ ಎಂಟರ್ಪ್ರೈಸಸ್ ಅರ್ತ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್. ನಮ್ಮಲ್ಲಿ ಕಟ್ಟಡ ಕಾಮಗಾರಿ, ಕೈಗಾರಿಕೆ, ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ. 12 ಟನ್ ಹೈಡ್ರಾ, 15 ಟನ್ ಹೈಡ್ರಾ, 14 ಟನ್ ಫರಾನಾ, 16 ಟನ್ ಫರಾನಾ, 50 ಟನ್ ಕ್ರೇನ್, ಜೆಸಿಬಿ, ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ. ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ. ಅಂಗದ್ ಸಿಂಗ್, ಹೌಸ್ ನಂಬರ್ 2231E, ಅಮರ್ ಸಾಮಿಲ್, ಮರಾಠಿ ಶಾಲೆ ಹಿಂಬದಿ, ಕೋಡಿಬಾಗ್, ಕಾರವಾರ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್. ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ. ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು. ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು. ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ, ನಂಬರ್ 1/2 ಸಲ್ಮಿನ್ ಆರ್ಕಿಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ.